ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವೀಕ್ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕೋವಿಡ್-19ಇಂದ ಡೆತ್ ಕೇಸಸ್ ರಿಪೋರ್ಟ್ ಆಗಿದೆ ಅನ್ನೋ ಮಾಹಿತಿ ನಮಗೆ ಬಂತು. ತಕ್ಷಣ ನಮ್ಮ ಜಿಲ್ಲೆಯಲ್ಲಿ ಪಾವಗಡ ತಾಲೂಕು ಇಸ್ ಬಾರ್ಡ್ರಿಂಗ್ ಆಂಧ್ರ ಪ್ರದೇಶ್. ಸೊ ಹಾಗಾಗಿ ಇಮಿಡಿಯೇಟಾಗಿ ನಾವು ಎಲ್ಲ ಹೆಲ್ತ್ ಅಫಿಷಿಯಲ್ಸನ್ನು ಅಲರ್ಟ್ ಮಾಡಲಿಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೀಟಿಂಗನ್ನು ತಗೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಪಾವಗಡ ತಾಲೂಕಿನ ತಾಲೂಕ್ ಹೆಲ್ತ್ ಆಫೀಸರ್ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್, ಅಲ್ಲಿ ಇರುವ ಸ್ಥಳೀಯ ಆಶಾ ವರ್ಕರ್ಸು ಮತ್ತು ಕಮ್ಯುನಿಟಿ ಹೆಲ್ತ್ ವರ್ಕರ್ಸು ಎಲ್ಲ PHC ಡಾಕ್ಟರ್ಸ್ಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೀವಿ ಅಂತ ಹೇಳಿದರೆ, ಬಾರ್ಡರ್ ಏರಿಯಾಸಲ್ಲಿ ಒಂದು ಕ್ಯಾಂಪ್ ರೀತಿಯಲ್ಲಿ ಬಾರ್ಡರಿಂದ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರೋರನ್ನು ಯಾರಿಗೆಲ್ಲ ಫೀವರ್ ಸಿಂಪ್ಟಮ್ಸ್ ಇದೆ ಅವರಿಗೆಲ್ಲ ಟೆಸ್ಟಿಂಗ್ ಮಾಡಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ. ಈಗಾಗಲೇ 5 ಕಡೆ ಚೆಕ್ ಪೋಸ್ಟ್ ಥರ ಅಲ್ಲಿ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಮತ್ತು ಆಶಾ ವರ್ಕರ್ ಅಲ್ಲಿ ಇದ್ದಾರೆ. ನಾಗಲ್ಮಡಿಕೆ, ನಾಗಲಾಪುರ ಮತ್ತು ಕೊಡಮಡುಗು, ರಾಜವಂತಿ, ಅರಸೀಕೆರೆ ಇಂಥ ಕಡೆಯಲ್ಲಿ ನಾವು ಚೆಕ್ ಪೋಸ್ಟ್ ಥರ ಇಟ್ಟಿದ್ದೀವಿ. ಇದಿಲ್ಲದೆ ಅಲ್ಲಿ ತಾಲೂಕು ಹಾಸ್ಪಿಟ್ಲಲ್ಲಿ ಕೂಡ ಫೀವರ್ ಕ್ಲಿನಿಕನ್ನು ಸ್ಥಾಪನೆ ಮಾಡಿದ್ದೀವಿ. ಪ್ರತಿದಿನ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಎಷ್ಟು ILI ಇನ್ಫ್ಲೂಯೆನ್ಸಾ ಲೈಕ್ ಸಿಂಪ್ಟಮ್ಸು ಮತ್ತು ಸಾರಿ ಕೇಸಸ್ಸು, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಈ ಥರ ಕೇಸಸ್ ಇರುವವರೆಲ್ಲ ನಮ್ಮ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸು, ಮೆಡಿಕಲ್ ಕಾಲೇಜಸ್ಗೆಲ್ಲನೂ ಈಗಾಗಲೇ DHO ಅವರು ಸೂಚನೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಪಾವಗಡ ತಾಲೂಕಲ್ಲಿ ನಾವು ಕ್ಲೋಸ್ ವಾಚಲ್ಲಿ ಇಟ್ಟಿದ್ದೀವಿ. ಇವತ್ತಿಂದ ಎಷ್ಟು ಫೀವರ್ ಕೇಸಸ್ ರಿಪೋರ್ಟ್ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ILI ಸಾರಿ ಕೇಸಸ್ಸು, ಅದರಲ್ಲಿ ಕೋಮಾರ್ಬಿಡ್ ಇರುವವರು, ಉದಾಹರಣೆಗೆ ಇವತ್ತು ಸುಮಾರು 119 ಫೀವರ್ ಕೇಸಸ್ ನಮ್ಮ ಪಾವಗಡ ತಾಲೂಕಲ್ಲಿ ರಿಪೋರ್ಟ್ ಆಗಿದೆ ಇವತ್ತು. ಸೊ ಇದರಲ್ಲಿ ಕೋಮಾರ್ಬಿಡ್ ಇರುವ ಕೇಸಸನ್ನು ನಾವು ಟೆಸ್ಟಿಂಗ್ ಮಾಡಲಿಕ್ಕೆ ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ. ಸದ್ಯಕ್ಕೆ ಈಗ ನಮಗೆ ಗೌರ್ಮೆಂಟಿಂದ ಟೆಸ್ಟಿಂಗ್ ಮಾಡಬೇಕು ಅಂತ ಯಾವ ರೀತಿಯಲ್ಲಿ ಕೂಡ ಡೈರೆಕ್ಷನ್ಸ್ ಬಂದಿಲ್ಲ. ಬಟ್ ನಾವು ಮಾಡೋದು ಆ್ಯಸ್ ಅ ಪ್ರಿಕಾಷನರಿ ಮೆಷರ್. ಇದು ಯಾಕೆ ಮಾಡ್ತೀವಿ ಅಂತ ಹೇಳಿದರೆ, ಯಾರಿಗೆಲ್ಲ ಫೀವರ್ ಸಿಂಪ್ಟಮ್ಸ್ ಇದೆ, ಕಾಫ್ ಇದೆ, ಒಂದು ಅವರು ಮಾಸ್ಕ್ ಹಾಕ್ಕೋಬೇಕು. ಈಗ ಅವರು ಆಚೆ ಕಡೆ ಓಡಾಡುವ ಪರಿಸ್ಥಿತಿ ಬಂದರೆ ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ಳಿ ಒಂದು. ಎರಡನೇದು, ಸಾಧ್ಯವಾದರೆ ಕ್ವಾರಂಟೈನ್ ಮಾಡ್ಕೊಳ್ಳಿ. ಈಗ ನಿಮ್ಮ ಮಕ್ಕಳಿಗೆ ಫೀವರ್ ಅಥವಾ ನಿಮಗೆ ಫೀವರ್ ಅಂತ ಇದ್ದರೆ ಅಟ್ಲೀಸ್ಟ್ 3 ಡೇಸ್ ಏನಿದೆ ತಾವು ಕ್ವಾರಂಟೈನ್ ಮಾಡಿ ಮನೆ ಒಳಗಡೆ ಇದ್ದರೆ ಆ ಒಂದು ಫೀವರ್ ಕೇಸಸನ್ನು ಸ್ಪ್ರೆಡ್ ಮಾಡೋದನ್ನು ನಾವು ತಡೆಗಟ್ಬೋದು.